ನನಗೆ ಅದು 74 ಲಕ್ಷ ವ್ಯೂಸ್ ಹೋದಾಗ ರೋಡಲ್ಲಿಲ್ಲ ಲೇ ಗುಡೆ ವಂಶ ಮುಂದೆ ಹೋದೆ ನಾನು. ನಮ್ಮ ಮಗ ಮುಂದೆ ಹೋಯ್ತು ನೋಡುವ ಬೆಳಗ್ಬಿಟ್ಟ ಅದೆಲ್ಲ ಬರುತ್ತೆ ಮಾತು. ಮ್ಯಾಮ್ ಈಗಲೂ ಹೇಳ್ತೀನಿ, ನಾವು ಮಾತ್ರ ಹೇಳ್ಕೊಂಡು ನಾನು ಹೇಳ್ತೀನಿ. 1-2 ವರ್ಷದಿಂದ ಮುಂಚೆ ಮೀಟ್ ಆಗಿರ್ತಾರೆ, ಮತ್ತೆ ಇವತ್ತು ಬಂದು ನೋಡೋದು ಅವತ್ತು ಸಕ್ಕದಾಗ ಮಾತಾಡಿಸ್ದ. ಇವಾಗ ನೋಡೋ 1-2 ಸಿನಿಮಾ ಮಾಡ್ಬಿಟ್ಟಾನೆ ಹೊರಂಗಿಲ್ಲ ಮತ್ತು ಕೊಬ್ಬು ಅಂತಾರೆ. ಹೌದು, ನನಗೆ ಮೈ ತುಂಬ ಕೊಬ್ಬಿದೆ, ಕಾಣಿಸ್ತಾ ಇದೆ. ಕಂಪ್ನಿ ಕೆಲಸ ಮಾಡಲ್ಲ, ಈ ಕಡೆ ಆ್ಯಕ್ಟಿಂಗ್ ಮಾಡಲ್ಲ, ಬಿಕಾಸ್ ಕಮಿಟ್ಮೆಂಟ್ಸ್ ಕಂಪ್ನಿ ಕೆಲಸ ಮಾಡೋದು. ಬಟ್ ಮೈ ಪ್ಯಾಷನ್, ಮೈ ಪ್ರೊಫೆಷನ್ ಹ್ಯಾವ್ ಟೇಕನ್ ದಿಸ್. ಕಂಪ್ನಿ ಕೆಲಸನ ಸ್ವಲ್ಪ ಸೈಡ್ ಪ್ರೊಫೆಷನ್ ಮಾಡ್ಕೊಂಡಿದ್ದೀನಿ. ಸೊ ಇದು ತುಂಬ ಇಂಪಾರ್ಟೆಂಟ್. ಫೈಲ್ ಕೂತ್ಕೊಂಡು ಮೇಡಮ್ ಬಿಸಿ ಬಿಡಬೇಕು ಹೆಂಗೆ ಮಾಡೋದು ಅಂತ ನಾನು ಅನ್ನಕ್ಕೆ ಬೆಳೆ ಸರ್ವಿಸ್ ಮಾಡಿದ್ರೆ ಬಿಸಿ ಬಿಡಬಾರ್ದು, ಇದು ಡೈಲಾಗು. ಬಿಸಿ ಬಿಡಬಾರ್ದು ಬಂದಾಗ ನೋಡ್ರು ಅಂತ ಕೊಡ್ತಿರ್ತಾರೆ. ನಾನು ಸಿನಿಮಾ ಒಂದೊಂದು ಇದುವರೆಗೂ 4-5 ಸಿನಿಮಾ ರಿಲೀಸ್ ಆಗಿದೆ. ನನ್ನೆಲ್ಲ ಲೀಡ್ ಕ್ಯಾರೆಕ್ಟರ್ಸ್, ಮೇಜರ್ ಕ್ಯಾರೆಕ್ಟರ್ಸ್. ಸಿನಿಮಾ ಹಿಟ್ ಆಗಿಲ್ಲ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಅಮೃತಾಂಜನ್ ಸಿನಿಮಾ ಇನ್ನೇನು ಇದೇ ಜನವರಿ 30ನೇ ತಾರೀಕು ರಿಲೀಸ್ ಹಂತದಲ್ಲಿರುವಂಥದ್ದು. ಈ ಸಿನಿಮಾದಲ್ಲಿ ತನ್ನದೇ ಚಾಪುಣ್ಯತೆಯನ್ನ ಮೂಡಿಸಿ ತನ್ನದೇ ಆದ ನಟನೆಯ ಮೂಲಕ ಜನರ ಮನಸ್ಸನ್ನ ಗೆಲ್ತಾ ಇರುವಂತಹ ಡುಮ್ಮಾ ವಿಶ್ವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಈ ಚಿತ್ರದಲ್ಲಿ ಅವರ ಪಾತ್ರ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಅವರ ಹತ್ರನೇ ಕೇಳ್ಕೊಂಬರೋಣ ಬನ್ನಿ. ಇವತ್ತು ನಮ್ಮ ಜೊತೆ ಅವರೇ ಜಾಯ್ನ್ ಆಗಿರೋ, ಅವ್ರನ್ನೇ ಮಾತಾಡ್ಸ್ತಾನೆ. ಸರ್ ಮೊದಲೇದಾಗಿ ನಮಸ್ತೆ, ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ ಮ್ಯಾಮ್. ಅಕ್ಕಪಕ್ಕ ಇಂಥ ಬ್ಯೂಟಿಫುಲ್ ಅವ್ರಿಗೆ ಚೆನ್ನಾಗಿರ್ತೀವಿ. ನಾನು ಸೂಪರ್. ನೀವು? ನಾನು ಕೂಡ ಚೆನ್ನಾಗಿದ್ದೀನಿ ಸರ್. ಮೊದಲನೇದಾಗಿ ಅಮೃತಾಂಜನ್ ಸಿನಿಮಾ, ಈ ಹಿಂದೆ ಒಂದಷ್ಟು ಶಾರ್ಟ್ ಸಿನಿಮಾಗಳು ಬಂದಿತ್ತು. ಈಗ ಅಮೃತಾಂಜನ್ ಸಿನಿಮಾ ಒಂದಷ್ಟು ಸೀರಿಯಲ್ಗಳ ಮೂಲಕನೂ ಕೂಡ ಜನಪ್ರಿಯ ಹೊಂದಿದ್ರಿ. ಈಗ ಮತ್ತೆ ಸಿನಿಮಾ ಕಡೆ ಹೆಜ್ಜೆ ಇಡ್ತಾ ಇರೋದು ಎಷ್ಟು ಖುಷಿ ಇದೆ ಅನ್ನುವಂಥದ್ದು? ತುಂಬ ಖುಷಿ ಇದೆ. ಯಾಕಂದರೆ ಸೀರಿಯಲ್ ಮಾಡಿದಾಗ 1.5 ಇಯರ್ ನಾನು ಸಿನಿಮಾ ಮಾಡ್ಲಿಕ್ಕೆ ಹೋದರೆ ಏನೋ ಒಂದು ಆಗ್ತಾನೆ ಇರಲಿಲ್ಲ. ಬಟ್ ಈಗ ಮತ್ತೆ ನಾವು ಸಿನಿಮಾ ಸ್ಟಾರ್ಟ್ ಮಾಡೋದು, ಇನ್ನೊಂದು ಹೊಸ ಸಿನಿಮಾಗಳು ಮತ್ತು ಇದು ರಿಲೀಸ್ ಇರೋದು, ಇಟ್ಸ್ ಒಂದು ಇನ್ನೂ ಒಳ್ಳೆ ಹೊಸ ಜೋಶ್ ತುಂಬುತ್ತೆ. ಸಗದ ಫನ್ ಇದೆ. ಎಸ್ ಸರ್, ಒಂದಷ್ಟು ಶಾರ್ಟ್ ಸಿನಿಮಾಗಳಿಗೆ ಹೋಲಿಸ್ಕೊಂಡ್ರೆ ಅದಾದಮೇಲೆ ಲೈಫ್ ಜರ್ನಿ ಚೇಂಜ್ ಆಗುತ್ತೆ ಅಂತ ಅಂತಾರೆ. ನಿಮ್ಮ ಒಂದು ಶಾರ್ಟ್ ಸಿನಿಮಾದ ಮೂಲಕ ನಿಮ್ಮ ಲೈಫ್ ಜರ್ನಿ ಎಲ್ಲಿ ತನಕ ಬಂದು ನಿಂತಿದೆ, ಎಷ್ಟು ಚೇಂಜ್ ಆಗಿದೆ ಅನ್ನೋದು? ಮ್ಯಾಮ್, ನಾನು ಸಿನಿಮಾ ಒಂದೊಂದು ಇದುವರೆಗೂ 4-5 ಸಿನಿಮಾ ರಿಲೀಸ್ ಆಗಿದೆ. ನನ್ನೆಲ್ಲ ಲೀಡ್ ಕ್ಯಾರೆಕ್ಟರ್ಸ್, ಮೇಜರ್ ಕ್ಯಾರೆಕ್ಟರ್ಸ್. ಸಿನಿಮಾ ಹಿಟ್ ಆಗಿಲ್ಲ, ಸೊ ನಾನು ಹಿಟ್ ಆಗಿಲ್ಲ. ಅದು ಎಷ್ಟು ಬೇಜಾರಾಗಿರುತ್ತೆ ಅಂದರೆ, ನನಗೂ ಏನು ಮಾಡಲಿ ತಲೆ ಹೊಡೆದಿರಲಿಲ್ಲ. ಅವಾಗ ನಮ್ಮ ಕಾರ್ತಿಕ್ ರೋವಾರಿ ಅವ್ರು ಏನು ಮಾಡಿದ್ರು, ಮಗ ಶಾರ್ಟ್ ಫಿಲಮ್ ಮಾಡೋಣ ಅಂತ ಕರೆದ್ರು. ಒಂದು ಶಾರ್ಟ್ ಫಿಲಮ್ ಮಾಡಿದೆ, 2 ಶಾರ್ಟ್ ಫಿಲಮ್ ಮಾಡಿದೆ, ಜನ ಗುರ್ತಿಗೆ ಎಕ್ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಶಾರ್ಟ್ ಫಿಲ್ಮ್ ಒಂದು ಒಳ್ಳೆ ಲೀಡ್ ಕ್ಯಾರೆಕ್ಟರ್ ಮಾಡಿದೆ, ಅಮಿತ್ ಅವ್ರು ಡೈರೆಕ್ಷನ್ ಮಾಡಿದ್ದು. ನನಗೆ ಅದು 74 ಲಕ್ಷ ವ್ಯೂಸ್ ಹೋದಾಗ ರೋಡಲ್ಲಿಲ್ಲ ಲೇ ಗುಡೆ ವಂಶ. ಅದೊಂದು ಕ್ಯಾರೆಕ್ಟ್ರಲ್ಲಿ ಪಾಯಲ್ ಚೆಂಗಪ್ಪನೇ ನಮ್ಮ ಅಕ್ಕನ ಕ್ಯಾರೆಕ್ಟರ್ ಟೈಪ್ ಹಂಗೆ ಮಾಡಿದಲ್ಲ ಅವರು. ಗುಡೆ ವಂಶ ಅದು ಕರೆದಾಗ ಅದು ಕ್ಯೂಟಾಗಿ ಕರೆದು ಎಲ್ಲರೂ ನನ್ನ ಗುಡೆ ವಂಶ ಅನ್ನೋದು. ರೀಲ್ಸ್ ಮಾಡ್ತೀವಿ, ಯಾಕಂದರೆ ನಾವು ಅದನ್ನು ಬಿಟ್ಟು ಕಟ್ ಮಾಡಿ ಯೂಸ್ಗೆ ಫಾರ್ ರೀಲ್ಸ್ಗೆ ಹಾಕ್ಬಿಡ್ತಿದ್ವಿ. ಯೂಟ್ಯೂಬಲ್ಲಿ ಜನಕ್ಕೆ ಕರ್ಕೋಬೇಕಂದ್ರೆ ರೀಲ್ಸಲ್ಲಿ ಓಡಿಸೋದು ಅಂಥದ್ದು. ಇನ್ನು ರೀಲ್ಸ್ ಮಾಡೋರು ತುಂಬ ಜನ ಗುರ್ತಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲೇ ಓಡಾಡಕ್ಕೆ ಹೋದ್ರು ತುಂಬ ಗುರ್ತಿಡಿ. ಈ ಕುಡುಕರು ಜಾಸ್ತಿ ಶಾರ್ಟ್ ಫಿಲ್ಮ್ಸ್ ನೋಡ್ತಾರೆ. ಅವತ್ತು ಏನಾಯಿತು, ನಿಮ್ಮ ಶಾರ್ಟ್ ಫಿಲಮ್ಗಳು ತುಂಬ ಜನ ನೋಡೋದು. ಏನಾಯಿತು, ಒಂದಿನ ಎಲ್ಲೋ ನಿಂತಿದ್ದೆ, ಲೊಕೇಶನ್ ಹುಡ್ಕೊಂಡು ಏನೋ ಒಂದು ಫ್ರೆಂಡ್ರು ಪಕ್ಕದಲ್ಲಿ ಒಂದು ಬಾರ್ ಇದೆ, ಕುಡ್ಕೊಂಡು ಆಚೆ ಬಂದುಬಿಟ್ಟಿದ್ದಾನೆ. ಅವರು ಸರಿ ಅಣ್ಣ ನಿಲ್ಲಿಸ್ತೀಯ ಅಣ್ಣ, ಚೆನ್ನಾಗಿ ಹಾಕ್ಬಿಡ್ತೀಯ, ಪೆಗುಡಿದ್ಯಾ, ಅಭ್ಯಾಸ ಇಲ್ಲ ಮಾಡ್ಕೋ, ಯಾಕೆ ಕುಡಿಬಾರ್ದು, ನೀನು ಅಷ್ಟು ಚೆನ್ನಾಗಿ ಮಾಡ್ತೀಯ, ಅಷ್ಟು ನಗ್ಗಿಸ್ತೀಯ, ಕುಡಿಬೇಕು, ಕುಡಿದ್ರೆ ಇನ್ನೂ ಜೋಶ್ ಬರುತ್ತೆ. ಅಂದರೆ ಏನಂದರೆ ಕುಡ್ದಾಗೂ ನಮಗೆ ಜ್ಞಾಪಕ ಇಟ್ಕೊಂಡಿರ್ತಾರೆ. ಅಂದರೆ ನಾವು ಪ್ಯೂರಾಗಿ ಅವ್ರ ಹಾರ್ಟಿಗೆ ತಲುಪಿದ್ದೀವಿ ಅಂತ ಅರ್ಥ. ಕುಡಿದವರು ಸತ್ಯ ಮಾತಾಡ್ತಾರಂತೆ ಅಂತ ಹೇಳ್ತಾರೆ. ನಾನು ಅದನ್ನು ನಂಬ್ತೀನಿ. ತುಂಬ ಫೇಮ್ ಬಂತು, ನನಗೂ ಖುಷಿ ಆಯಿತು. ಏನೋ ಒಂದು ಜನ ಗುರ್ತಿದ್ದಾಗ, ಮತ್ತು ಸೀರಿಯಲಲ್ಲೂ ಸ್ವಲ್ಪ ಗುರ್ತಿಡಿದ್ರು, ರಿಯಾಲಿಟಿ ಶೋ ಮಾಡಿದಾಗೂ ಗುರ್ತಿದ್ರು. ಸ್ವಲ್ಪ ಇದು ಜಾಸ್ತಿ ವ್ಯೂಸ್ ಹೋಯಿತು. ಯಾಕಂದರೆ ಜನ ಕೂತ್ಕೊಂಡು ನೋಡೋದೇ ಫೋನಲ್ಲಿ ಹಿಂಗಂತ ಇರ್ತಾರೆ. ಅಲ್ಲಿ ಬರ್ತಿರ್ತೀವಲ್ಲ, ಅವಾಗ ಏನೋ ಚೆನ್ನಾಗಿದೆ ಅಂತ ನೋಡ್ತಾರೆ. ಯಾಕಂದರೆ ಯಾರೇ ವಾಲಂಟಿಯರಾಗಿ ಹೋಗಿ ಡುಮ್ಮಾ ವಿಶ್ವಾಸ್ ಅಂತ ಏನೋ ಮಾಡಿದಾನಂತೆ ಅದು ನೋಡೋ ಮಟ್ಟಿಗೆ ಸ್ವಲ್ಪ ಹೆಸರು ತಂದು ಕೊಡ್ತು. ಸರ್, ಹೆಸರು ಅನ್ನೋದಕ್ಕಿಂತ ಮುಖ್ಯವಾಗಿ ನಿಮ್ಮನ್ನು ಡೈಲಾಗ್ಗಳ ಮೂಲಕ ಗುರುತಿಸುವಂಥದ್ದು ಒಂದಷ್ಟು ಜನರು ಇರ್ತಾರೆ. ನಿಮ್ಮ ಡೈಲಾಗ್ನ ಬೇರೆಯವರು ಹೇಳುವಂಥದ್ದು ಒಂದಷ್ಟು ಜನ ಇರ್ತಾರೆ. ಸೊ ಯಾವುದಾದ್ರೂ ಡೈಲಾಗ್ ಹೇಳೋದಾದರೆ ಸರ್, ನೀವೇ ಮೊನ್ನೆ ಡೈಲಾಗ್ ಕೇಳಿದ್ರೆ ಇವತ್ತು ಡೈಲಾಗ್ ಕೇಳ್ತೀರಾ? ನಾನು ಡೈಲಾಗ್ ಜ್ಞಾಪಕರೇ ಇಟ್ಕೊಂಡಿರಲ್ಲ. ಯಾವುದಾದ್ರೂ ಓಕೆ, ಏನಿಲ್ಲ, ಕೇಳಿದಕ್ಕಾದ್ರೂ ಇವಾಗ ನೀವು ನೆನ್ಪು ಮಾಡ್ಕೋಬೇಕೀಗ. ಏನಂದರೆ ಈಗ ಒಂದು ಸಿಂಪಲ್ ಆಗಿರುತ್ತೆ. ಪಾಯಲ್ಲಿ ಕೂತ್ಕೊಂಡು ಮೇಡಮ್ ಬಿಸಿ ಬಿಡಬಾರ್ದು ಹೆಂಗೆ ಮಾಡೋದು ಅಂತ ನಾನು ಅನ್ನಕ್ಕೆ ಬೇಳೆ ಸಾರು ಮಿಕ್ಸ್ ಮಾಡಿದ್ರೆ ಬಿಸಿ ಬಿಡಬಾರ್ದು, ಇದು ಡೈಲಾಗು. ಬಿಸಿ ಬಿಡಬಾರ್ದು ಬಂದಾಗ ನೋಡ್ರು ಅಂತ ಗುರ್ತಿಡ್ತಾರೆ. ಜಸ್ಟು ಬಿಟ್ಟರೆ ಸಾವನ್ನು ಸಂಭ್ರಮಿಸಿ ಅಂತ ಒಂದು ಡೈಲಾಗ್ ಇದೆ, ಇವೆಂಟ್ ಮ್ಯಾನೇಜ್ಮೆಂಟು, ಅದೊಂದು ಹೋಗುತ್ತೆ. ಅಳೋದು, ಗುಂಡಿ ತೊಡೋದು, ಚಟ ಕಟ್ಟೋದು ಎಲ್ಲ ಅದೇನೋ ಒಂದು ನನಗೆ ಮರ್ತೋಗ್ಬಿಟ್ಟಿದೆ. ನಾನು ಅಂಥ ಜ್ಞಾಪಕ ಶಕ್ತಿ ನಾನು ಜನನೇ ಜ್ಞಾಪಕ ಇಟ್ಕೊಂಡಿರಲ್ಲ. ನಮ್ಮ ಫ್ಯಾಮಿಲಿಯವ್ರನ್ನ ನನಗೆ ಎಷ್ಟೋ ಜನ ನನ್ನ ಜ್ಞಾಪಕನೇ ಇಟ್ಕೊಂಡಿರಲ್ಲ ನಾನೇ. ಬಿಕಾಸ್ ಈಗ ನಾನು ದಪ್ಪ ಇದ್ದೀನಿ ಅಂತ ಯೂನಿಕ್ ಅಂತ ಗುರ್ತಿಡಿತಾರೆ. ಅವ್ರು ಯೂನಿಕ್ ಆಗಿದ್ರೆ ನನಗೆ ಜ್ಞಾಪಕ ಇರುತ್ತೆ ಅಂತ ನಾನು ಅನ್ಕೊತೀನಿ. ಜನ ಅನ್ಕೊತಾರೆ, ಓಹ್ ಈ ನಮಗೆ ಬೆಳೆದ ತಕ್ಷಣ ದುರಂಕಾರ ಬಂತು, ಮಾಡಬೇಕು ನನ್ನ ಮಗನಿಗೆ
ನನಗೆ ತಲೆನೇ ಓಡ್ತಿರಲ್ಲ. ಕಂಪ್ನಿ ಕೆಲಸ ಮಾಡಲಾ, ಈ ಕಡೆ ಆ್ಯಕ್ಟಿಂಗ್ ಮಾಡಲಾ, ಬಿಕಾಸ್ ಕಮಿಟ್ಮೆಂಟ್ಸ್ ಕಂಪ್ನಿ ಕೆಲಸ ಮಾಡೋದು. ಬಟ್ ಮೈ ಪ್ಯಾಷನ್, ಮೈ ಪ್ರೊಫೆಷನ್ ಹ್ಯಾವ್ ಟೇಕನ್ ದಿಸ್. ಕಂಪ್ನಿ ಕೆಲಸನ ಸ್ವಲ್ಪ ಸೈಡ್ ಪ್ರೊಫೆಷನಾಗಿ ಮಾಡ್ಕೊಂಡಿದ್ದೀನಿ. ಸೊ ಇದು ತುಂಬ ಇಂಪಾರ್ಟೆಂಟು. ಈಗಷ್ಟೇ ಅಂದರೆ ಕೆಲವೊಬ್ಬೊಬ್ರು ನೆನಪಿರಲ್ಲ, ನೆನಪಿನ ಶಕ್ತಿ ಮರ್ತು ಹೋಗುತ್ತೆ ಅನ್ನೋವಂಥದ್ದು. ಒಂದಷ್ಟು ಜನ ಹೇಗಾಗುತ್ತೆ ಅಂದರೆ ಈಗ ಮುಂದೆನೇ ಬಂದಿರ್ತಾರೆ ಸರ್, ನಮಗೆ ಯಾರೋ ಯಾವಾಗಲೂ ನೋಡಿರುವಂಥ ನೆನಪು, ಸೊ ಗೊತ್ತಾಗಲ್ಲ, ಬಟ್ ಅವ್ರು ಸ್ಮೈಲ್ ಮಾಡಿದ್ರೆ ಮಾಡ್ತೀವಿ. ಬಟ್ ಅವ್ರ ಅಂತಾರೆ ಅಹಂಕಾರ ವಿಶ್ವಾಸಿಗೆ ದುರಹಂಕಾರ ಅನ್ನುವಂಥವ್ರು ಒಂದಷ್ಟು ಜನ ಇರ್ತಾರಲ್ಲ, ಅವ್ರಿಗೆ ಏನು ಹೇಳ್ತೀರಾ? ಯಾಕೆ ಬರುತ್ತೆ ಅಂದರೆ, ನಾವು ಒಂದು ದಿನ ಸಿಕ್ಕಿದ್ದು ಚೆನ್ನಾಗಿ ಮಾತಾಡಿಸ್ತೀನಿ, ಯಾರೇ ಸಿಕ್ಕರು ನಾವು ಚೆನ್ನಾಗಿ ಮಾತಾಡಿಸ್ತೀನಿ. ಹಂಗಂತ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಗುರ್ತಿಡಿಬೇಕಂದ್ರೆ ಒಂದು ದಿನಕ್ಕೆ ಯಾರೂ ಗುರ್ತಿರಲ್ಲ, ಏನೇನೋ ಆಗುತ್ತೆ. ಈಗ ಕಾಲೇಜ್ ಓದೋರೇ ತುಂಬ ವರ್ಷ ಆದ್ಮೇಲೆ ಮರ್ತೋಗ್ತೀವಿ. 1-2 ವರ್ಷದಿಂದ ಮುಂಚೆ ಮೀಟ್ ಆಗಿರ್ತಾನೆ, ಮತ್ತೆ ಇವತ್ತು ಬಂದು ನೋಡೋದ ಅವತ್ತು ಸಕ್ಕಲಾಗಿ ಮಾತಾಡಿಸ್ದ, ಇವಾಗ ನೋಡು 1-2 ಸಿನಿಮಾ ಮಾಡ್ಬಿಟ್ಟಾನೆ, ಹೊರಂಗರ ಬಂತು ಮತ್ತು ಕೊಬ್ಬು ಅಂತಾರೆ. ಹೌದು, ನನಗೆ ಮೈ ತುಂಬ ಕೊಬ್ಬಿದೆ, ಕಾಣಿಸ್ತಾ ಇದೆ ಅನ್ನೋದು ಹೇಳ್ಕೊಳಂಗಿಲ್ಲ ಅದು. ಬಟ್ ಏನಂದರೆ ಆ ಥರ ಮಾತಾಡೋದು ಅವ್ರು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಹೌದು, ನಾವು ಒಂದೇ ದಿನ ಸಿಕ್ಕಿದಲ್ವ, ತುಂಬ ವರ್ಕ್ ಮಾಡ್ತಾರೆ ಅವರು. ನಮ್ಮ ಥರ ತುಂಬ ಜನ ಆರ್ಟಿಸ್ಟ್ಗಳು ಸಿಕ್ಕಿರ್ತಾರೆ, ನಮ್ಮ ಥರ ತುಂಬ ಜನ ಹುಡುಗರು ಸಿಕ್ಕಿರ್ತಾರೆ. ಯಾಕಂದರೆ ನಾವು ಕಂಟಿನ್ಯೂಸ್ ಆಗಿ ಏನೋ ದೇವ್ರ ದಯೆಯಿಂದ ಈಗ 1-2 ಮಂತ್ಸಿಂದ ಸೀರಿಯಲ್ ಮುಗಿದ್ಮೇಲೆ 1-2 ಶಾರ್ಟ್ ಫಿಲ್ಮ್ ಮಾಡಿದೆ. ಬಟ್ ಈಗ ಮತ್ತೆ ಸಿನಿಮಾ ಎಲ್ಲ ಸ್ಟಾರ್ಟ್ ಆಗಿದೆ, ಒಳ್ಳೆ ವೈಬ್ ಇದೆ. ಸೊ ಈಗ ಮತ್ತೆ ಸಿಗ್ತಾ ಇರ್ತಾರೆ, ಮತ್ತು ಮರ್ತೋದಾಗ ಬೇಜಾರಾಗ್ತಾರೆ. ಈಗ ಎಕ್ಸಾಂಪಲ್ ಮೊನ್ನೆ ಅನುಬಂಧ ಅವಾರ್ಡ್ಸ್ ಆಯಿತು, ಹೋಗಿದ್ದೆ. ಪಕ್ಕದ ಅದು ಸೀರಿಯಲ್, ಯಜಮಾನ ಸೀರಿಯಲ್ಲು, ಅವ್ರು ಯಾವುದೋ ಒಂದು ಹುಡುಗಿ, ನಾನು ಏನು ಚೆನ್ನಾಗಿದ್ದೀರಾ, ಹೀಗಿದ್ದೀರಾ, ಸೂಪರ್ ನಾನೇ ಗೊತ್ತಲ್ಲ, ಮತ್ತು ನೀವು ಎಲ್ಲ ಹಿಂಗೆಲ್ಲ ಮಾತಾಡ್ತೀವಿ. ಬಟ್ ಜ್ಞಾಪಕನೇ ಆಗಿಲ್ಲ. ಈಗಲೂ ಯೋಚನೆ ಮಾಡ್ತೀನಿ, ಜ್ಞಾಪಕನೇ ಬಂದಿಲ್ಲ. ಬಟ್ ಫೇಸ್ ಫೆಮಿಲಿಯರ್ ಇದೆ, ಬಟ್ ನನಗೆ ಅದು ಜ್ಞಾಪಕ ಸಿಗ್ತಾ ಇಲ್ಲ, ಹೆಸರು ಗೊತ್ತಾಗ್ತಿಲ್ಲ, ಯಾವ ಶೂಟಲ್ಲಿ ಮೀಟ್ ಮಾಡಿದೆ ಅಂತ ಗೊತ್ತಿಲ್ಲ. ನಾನು ಸ್ಟಾರ್ಟ್ ಮಾಡಿ ನನ್ನ ಜರ್ನಿನ ಸೀರಿಯಸ್ ಹೇಳ್ತೀನಿ, 6 ಇಯರ್ಸ್ ಆಗುತ್ತೆ February 2 ಬಂದರೆ. ಸೊ ನಾನು 6 ಇಯರ್ಸಲ್ಲಿ ಎಷ್ಟು ಮುಖ ನೋಡಿದ್ದೀನೋ, ನನ್ನನ್ನು ಎಷ್ಟು ಮುಖ ನೋಡಿದೆಯೋ, ಯಾರ್ಯಾರು ನನ್ನ ಗುರುತಿಡಿದಾರೋ ಅವ್ರಿಗೆ ನಾನು ಚಿರಋಣಿ. ಯಾರ್ಯಾರು ನನ್ನ ಒಳ್ಳೆ ಟ್ಯಾಲೆಂಟೆಡ್ ಅಂತಾರೋ, ನಾನಲ್ಲ ಬಟ್ ಟ್ಯಾಲೆಂಟೆಡ್ ಅಂತಾರೆ, ನಾನು ಸ್ವಲ್ಪ ಬರುತ್ತೆ. ತುಂಬ ಕಷ್ಟಪಟ್ಟು ಬೆಳ್ಕೊಂಬಂದಿರೋವಂಥ ಲೈನಲ್ಲಿ ತುಂಬ ಜನ ಬಂದು ಹೋಗ್ತಾರೆ. ಈಗ ನೀವು ತುಂಬ ಜನ ಇಂಟರ್ವ್ಯೂ ಮಾಡ್ತೀರಾ, ನೀವು ವಿಶ್ವಾಸವನ್ನು ಯಾಕೆ ಕೊಡ್ತಿರ್ತೀರ? ದಪ್ಪ ಇದ್ದೀನಿ, ಯೂನಿಕ್ ಆಗಿದ್ದಾರೆ, ಪ್ರಾಂಪ್ಟಾಗಿ ಹೇಳಿ. ಯೂನಿಕ್ ಆಗಿದ್ದರೆ, ಈಗ ಒಬ್ಬ ಕುಳ್ಳಗಿದ್ರೆ ಇವನಲ್ವ ಅಂತ ಕೊಡ್ತಿರ್ತೀರ, ಡುಮ್ಮಗಿದ್ರೆ ಡುಮ್ಮಗಿದ್ದಾನೆ, ಅದು ಯೂನಿಕ್ನೆಸ್ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ. ಈಗ ಒಂದು 100 ಜನ ಒಂದೇ ಥರ ಇದ್ದಾಗ ನಾನು ಯೂನಿಕ್ ಅನ್ಕೊಳ್ಳೋದು ನನಗೇನು? ಈಗ ನಾನು ಅಲ್ಲಿ 10 ಜನ ನಿಲ್ಲಿಸಿ, ನೀವು ನಿಮ್ಮ ಲೈನ್ ಸ್ಪೀಡ್ ನ್ಯೂಸ್ ಅವರು ಅಷ್ಟು ಜನ ಹುಡುಗರು ನಿಲ್ಲಿಸಿ, ನಿಮ್ಮ ವರ್ಕ್ ಮಾಡೋ ಪ್ರೊಫೆಷನಲ್ ಆಫೀಸಿಗೆ ಬಂದಿದ್ವಲ್ಲ ಲಾಸ್ಟ್ ಟೈಮ್, ಅವ್ರ ಮನೇಲಿ ನಾನು ಯಾಕೆ ಯೂನಿಕಾಗಿ ಕಾಣ್ತೀನಿ? ಬಿಕಾಸ್ ಐ ಆಮ್ ಡಿಫ್ರೆಂಟ್. ಅದೇನೋ ದೇವ್ರು ಕೊಟ್ಟಿರೋದು, ನಾವು ಅಪ್ಪ ಅಮ್ಮ ಸಾಕಿರೋದು, ನಾವು ಅಮ್ಮನಿಗೆ ಆಲ್ ಕ್ರೆಡಿಟ್ ಗೋಸ್ಟು, ಕಷ್ಟಪುಷ್ಟವಾಗಿ ಸಾಕಿದ್ದಾರೆ. ಸರ್, 6 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು ಅನ್ನುವಂತಹ ಮಾತಾಡಿದ್ರೆ, ಈ 6 ವರ್ಷದಲ್ಲಿ ವಿಶ್ವಾಸವ್ರನ್ನ ಕುಗ್ಸಿರುವಂಥದ್ದಿದೆ, ಅವಮಾನ ಮಾಡಿರುವಂಥವ್ರು ಇರ್ತಾರೆ. ಸೊ ಈ ಅವಮಾನಗಳನ್ನೆಲ್ಲ ತಗೊಂಡು ಈ ಕುಗ್ಸಿರುವಂಥವ್ರಿಗೆ ಏನು ಹೇಳತ್ತೀರಾ ಅಂತ? ಅವ್ರು ಕುಗ್ಸಿದಾಗ ನಾನು ಸ್ಟಾರ್ಟಿಂಗಲ್ಲಿ ಹತ್ಬಿಟ್ಟಿದ್ದೀನಿ. ಈಗ ಮೊನ್ನೆ ಮನೆ ಮಲ್ಕೊಂಡಿರ್ತೀನಿ, ಕಣ ನೀರು ಬರ್ತಾ ಇರುತ್ತೆ, ನಾನೇನು ದಬಾಕಿಲ್ಲ. 6 ವರ್ಷ ಸುಮ್ಮನೆ ವೇಸ್ಟ್ ಆಯಿತಾ? ಯಾಕಂದರೆ ಏನೋ ಒಂದು ವರ್ಕ್ ಓದ್ಕೊಂಡಿನಿ, ಏನೋ ವರ್ಕ್ ಮಾಡಿದ್ದಿದ್ರೆ ಪ್ರಮೋಷನ್ ಸಿಕ್ಕಿನೋ ಒಂದು 25,000 ರೂಪಾಯಿ ಸಂಬಳ, 30,000 ರೂಪಾಯಿಗಂಥದ್ದು, 35-50,000 ಅಂಥದ್ದು ಇರ್ತಿತ್ತು. ಬಟ್ 6 ಇಯರ್ಸ್ ನಾನು ಇದ್ರ ಮೇಲೆ ಹೊಡ್ಕೊಂಬಂದಾಗ ಈಗ ನಾನೇನೋ ಒಂದಷ್ಟು ದುಡಿತೀನಿ, 4 ಕಾಸು, ಅದು ನನಗೆ ಯೂಸ್ ಆಗುತ್ತೆ, ಕಮಿಟ್ಮೆಂಟ್ ಏನೋ ಆಗುತ್ತೆ. 6 ವರ್ಷದಲ್ಲಿ ಎಷ್ಟು ಕುಗ್ಸಿದ್ದಾರೆ, ಜೊತೆಲಿರೋರೇ ಬ್ಯಾಕ್ ಸ್ಟ್ಯಾಂಪ್ ಮಾಡಿದ್ದಾರೆ. ನಮ್ಮ 4 ಜನ 5 ಜನ ಫ್ರೆಂಡ್ಸ್ ಇರ್ತೀವಿ. ಮುಂದೆ ಹೋದೆ ನಾನು, ನಮ್ಮ ಮಗ ಮುಂದೆ ಹೋಯ್ತು ನೋಡ್ದ, ಬೆಳೆದ್ಬಿಟ್ಟ, ಅದೆಲ್ಲ ಬರುತ್ತೆ ಮಾತುಗಳು. ಮ್ಯಾಮ್ ಈಗಲೂ ಹೇಳ್ತೀನಿ, ನಮ್ಮ ಅಮ್ಮ ಹತ್ರ ಹೇಳ್ಕೊಂಡು ನಾನು ಅಳ್ತೀನಿ. ಅಳೋದ್ರಿಂದ ಎಮೋಷನ್ಸ್ ಎಲ್ರಿಗೂ ಇರುತ್ತೆ. ನಂಗೆ ಒಂದೊಂದ್ಸಲಿ ಅನ್ಸ್ಬಿಡುತ್ತೆ, ಮಾಡಬೇಕಾ ಬೇಡವಾ, ಏನು ಮಾಡಲಿ, ನನ್ನ ಲೈಫ್ ಇಷ್ಟೇನಾ? ಯಾಕಂದರೆ ಎಷ್ಟು ಸಿನಿಮಾ ಮ್ಯಾಮ್, ನಂದು ರೀಸೆಂಟಾಗಿ ಲಾಸ್ಟ್ ಇಯರ್ ಜಸ್ಪಾಸ್ ರಿಲೀಸ್ ಆಯಿತು. ನಾನು ಅದರಲ್ಲಿ ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸಿನಿಮಾದಲ್ಲಿ ಹೀರೋ ಜೊತೆ ಕಂಪ್ಲೀಟ್ ಟ್ರಾವೆಲ್ ಆಗ್ತೀನಿ. 54 ಡೇಸ್ ಶೂಟ್ ಮಾಡಿದ್ದೀವಿ. ಅಷ್ಟು 120 ಸೀನ್ಸಲ್ಲಿ 115 ಸೀನ್ಸ್ ನಾನಿದ್ದೀನಿ. ಅಂಥ ಸಿನಿಮಾ ಹಿಟ್ ಆಗಿಲ್ಲ. ರಂಗಾಯಣರು ದೊಡ್ಡವ್ರು ಮಾಡಿದರೆ ಅಂಥ ಸಿನಿಮಾ ಯಾಕೆ ಹಿಟ್ ಆಗ್ತಿಲ್ಲ? ಅದಕ್ಕೆ ಯಾವುದೋ ಸಿನಿಮಾ ಅಂತ ಹೇಳ್ದ, ಹಿಂಗೆಲ್ಲ ಕರೆದ್ರು, ನೋಡಿದ್ರೆ ಎಲ್ಲ ಫ್ಲಾಪ್ ಆಯಿತು, ಇಷ್ಟೇ ಲೈಫು. ಒಂದು ಶಾರ್ಟ್ ಫಿಲ್ಮ್ ಹಿಟ್ಟಾಗಿ, ಒಂದು ಸೀರಿಯಲ್ ಮಾಡಿದ್ದಕ್ಕೆ, ಒಂದು ಶೋ ಮಾಡಿದ್ದಕ್ಕೆ ಜನ ಹೆಂಗೆ ಮಾತಾಡಿದ್ರು ಅಂತ ಚೇಂಜ್ ನೋಡಿದ್ದೀನಿ. ನಾನು ಚೇಂಜ್ ಓವರು ನೋಡಿದ್ದೀನಿ ಅಂತ. ಬೆಳೆದೆ ಅಂತಲ್ಲ, ನನಗೆ ಒಂದು ಸ್ಟೆಪ್ ಬಂತು. 6 ಇಯರ್ಸ್ಗೆ 1-2 ಸ್ಟೆಪ್ಪು ಹತ್ತಿದ್ದೀನಿ ನಾನು. ಬಟ್ ತುಂಬ ಕುಗ್ಗಿಸ್ದಾಗ ಕೂಗಬಾರ್ದು. ಎಮೋಷನ್ಸ್ ಔಟ್ ಮಾಡಿಬಿಡಿ, ಒಳಗಡೆ ಇಟ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ನಿಮಗೆ ಅದು ಫೀಲ್ ಆಗ್ತಿರುತ್ತೆ. ಇನ್ನು ಅಯ್ಯೋ ಏನಾಯಿತು, ಎಲ್ರುಗಳ ಇಷ್ಟೇ ಗುರು, ನೀವು ಮಾಡ್ತೀಯ, ನೀವು ಬೆಳಿತೀಯ,
ಬೇರೆಯವ್ನ ಮಾತು ಕೇಳ್ಕೊಂಡ್ರೆ ಸಾಹಿತ್ಯ. ಅನ್ನೋರು ಯಾವತ್ತೂ ಅನ್ನ ಹಾಕಲ್ಲ. ನಾನು ಅಂದ್ಕೊಂಡಿರೋದು ಒಂದೇ, ಯಾರೂ ಬರಲ್ಲ, ಯಾರೂ ಆಗಲ್ಲ. ಕೊನೆಗೆ ಬರೋದು ನಿಮ್ಮಮ್ಮ, ನಿಮ್ಮ ಡ್ಯಾಡಿ, ಫ್ಯಾಮಿಲಿ, ಅಪ್ಪ ಅಮ್ಮ, ಮನೆಯವರು. ಎಲ್ಲೋ ತುಂಬ ಆದಷ್ಟು ಒಂದು 4 ಜನ ಫ್ರೆಂಡ್ಸು, 2-4 ಜನ ಅಷ್ಟೇ. ಇನ್ಯಾರೂ ಆಗಲ್ಲ. ಮಾತಾಡ್ತಾರೆ, ಸಾವಿರ ಮಾತಾಡ್ತಾರೆ. ದುಡ್ಡಿನ ಬಗ್ಗೆ ಮಾತಾಡ್ತಾರೆ. ಅಮಲು ಬಂತು, ದುಡ್ಡು ಬಂತು, ದುರಹಂಕಾರ ಬಂತು. ಯಾಕಂದರೆ ಅಷ್ಟು ಕಷ್ಟ ನೋಡಿದ್ದೀನಿ. ದುಡ್ಡು ಬಂದಾಗ ಖುಷಿ ಪಡೋದು ಅದೊಂದು ದುರಹಂಕಾರ ಅಂದ್ಕೊಂಡ್ರೆ ಜನದ ತಪ್ಪು. ನಾನು ತಪ್ಪಲ್ಲ. ನಾನು ದುಡ್ಡು ಮಾಡಿದ್ದೀನಿ ಅಂತಲ್ಲ, ನಾನು ಹುಟ್ಟಿದೊಂದು ಗುಡಿಸ್ಲು ಮನೆ. ಇವತ್ತು ನಾನು ಈ ಸ್ಟೇಜಲ್ಲಿ ಅಂದರೆ ನಮ್ಮ ಅಮ್ಮ ಕಾರಣ, ನಮ್ಮ ಮಾಮ ಕಾರಣ. ನಮ್ಮ ಡ್ಯಾಡಿ ಏನೋ ಮಾಡಿಲ್ಲ ಪರವಾಗಿಲ್ಲ, ಬಟ್ ಅವರು ಒಂದು ನಾನು ಹುಟ್ಟಿಸಿದಾರಲ್ಲ ಅದೊಂದು ಕೃತಜ್ಞತೆ ಇದೆ. ಅವರಿಲ್ಲ, ಬಟ್ ಈ ಸ್ಟೇಜಿಗೆ ನಾನು ಬರೋಕ್ಕೆ ನಮ್ಮ ಅಮ್ಮ ಮತ್ತು ನಮ್ಮ ಮಾಮ, ನಮ್ಮ ಅಕ್ಕ, ಇವ್ರು 3 ಜನ ನನ್ನ ಸ್ಟ್ರೆಂತು. ಬಟ್ ನಾನು ಇಬ್ಬರು ಫ್ರೆಂಡ್ಸ್ ಇದ್ದಾರೆ ನನಗೆ. ಇವ್ರು ಎಷ್ಟು ಬಿಟ್ಟರೆ ನನ್ನ ಪ್ರಪಂಚದಲ್ಲಿ ಸಿನಿಮಾ ಇಂಡಸ್ಟ್ರಿ ಫ್ರೆಂಡ್ಸ್ ಇದ್ದಾರೆ. ಯು ಆರ್ ಆಲ್ಸೋ ಫ್ರೆಂಡ್, ಬಿಕಾಸ್ ನಾವು ಒನ್ಸ್ ಮೀಟ್ ಮಾಡಿರ್ಬೋದು, ವಿ ಹ್ಯಾವ್ ವೈಬ್ಡ್. ನನಗೆ ಅದೊಂದು ಇಷ್ಟ ಆದರೆ ನಾನು ವೈಬ್ ಆಗ್ತೀನಿ. ಹಂಗಂತ ಎಲ್ಲರೂ ದುರಹಂಕಾರ ಅನ್ನೋರು ಅನ್ನಿ, ಮಾಡೋರು ಮಾಡಿ. ನನ್ನ ಗುರಿ ಮುಂದೆ ಇದೆ, ಸಿನಿಮಾ ಹೆಸರು ಮಾಡಬೇಕು, ದೊಡ್ಡದಾಗಿ ಹೆಸರು ಮಾಡಬೇಕು, ಮನೆ ಕಟ್ಸ್ಬೇಕು. ಮೇಯ್ನ್ ಇರೋದೇ ಇದು, ಮನೆ ಕಟ್ಸ್ಬೇಕು, ದೊಡ್ಡ ಹೆಸರು ಮಾಡಬೇಕು. ಈಗ ಮೊನ್ನೆ ಗಿಲ್ಲಿ ಗೆದ್ದರು ನಿನ್ನೆ. ಅಷ್ಟು ಜನ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಯಾಕಂದ್ರೆ ನಾನು ಮನುಷ್ಯನ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಕಾಮಿಡಿ ಕಿಲಾಡಿಲಿ. ಒಂದು 5 ವಾರ ಮಾಡಿರ್ಬೋದು. ಆ ಮನುಷ್ಯನ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಆ ಮನುಷ್ಯನ ಜಸ್ಟ್ ಒಂದು ಊರು ಮಳವಳ್ಳಿಯಿಂದ ಅವ್ರ ಊರಿಗೆ ಹೋಗಿ ಅಷ್ಟು ಜನ ಇದ್ದಾರೆ ಕರ್ನಾಟಕದಲ್ಲಿ. ಎಷ್ಟು ಜನ, ಅಷ್ಟು ಜನದಲ್ಲಿ ನನಗೊಂದು 10% ಸಿಕ್ಕಿದ್ರೆ ಸಾಕು. ಆ ಖುಷಿ ನಿಮಗೆ. ನಾನು ದುಡ್ಡು ಮಾಡೋದಕ್ಕಿಂತ ಬೆಸ್ಟ್ ಟು ಫೀಲ್ ಈಸ್ ಜನ ದುಡ್ಡು ಸಂಪಾದಿಸೋದು. ದುಡ್ಡು ಸಂಪಾದನೆ ಯಾರು ಬೇಕಾದ್ರೂ ಮಾಡ್ತಾರೆ, ಬೇರೆ ಬೇರೆ ಥರದಲ್ಲೂ ಮಾಡ್ತಾರೆ. ಬಟ್ ಜನ ಸಂಪಾದಿಸೋದು. ಈಗ ಟ್ರಾಲ್ಸ್ಗಳು ನನಗೊಂದು ಇದೊಂದು ತುಂಬ ಕಾಡುತ್ತೆ. ಟ್ರಾಲ್ಗಳಾಗ್ಬಿಟ್ಟು ಫೇಮಸ್ ಆಗ್ಬಿಡ್ತಾರೆ, ಜನ ಗೊತ್ತಿರ್ತಾರೆ. ಹಂಗಾಗ್ಬೇಕಂದಿದ್ದೀರಿ. ನಾನು 5 years ಬಿಫೋರ್ ಆಗ್ಬಿಡ್ತೀನಲ್ಲ. ಹೇಳ್ತಾರೆ, ಎಷ್ಟೊಂದು ಜನ ಮಾತಾಡ್ತಾರೆ ಅಂಕಲ್ಗಳು ನಮ್ಮ ಏರಿಯಾದಲ್ಲಿ. ಏನೇನ ಮಾಡ್ಕೊಂಡು ಯಾಕೆ ಸಾಯ್ತಿದ್ದೆ 5 ವರ್ಷದಿಂದ, ಒಂದು ಟ್ರಾಲಿಗೆ ಬಟ್ಟೆ ಬಿಸ್ಕೊಂಡು ನಿಂತ್ಕೊಂಡು ರೋಡಲ್ಲಿ ಹಿಂಗೆ ಹೇಳ್ತಾರೆ. ಸುಮ್ಮನೆ ಓಡಾಡೋ ಡ್ಯಾನ್ಸ್ ಗಿನ್ಸ್ ಆಡೋ ರೋಡಲ್ಲಿ ಟ್ರಾಲ್ ಆಗ್ಬಿಡ್ತೀವಿ, ಫುಲ್ ಫೇಮಸ್. ಹಂಗಾಗಂಗಿದ್ದಿದ್ರೆ ನಾನು ಯಾಕೆ ಸಿನಿಮಾ ಮಾಡಬೇಕಿತ್ತು. ಆಸ್ ಅನ್ ಆರ್ಟಿಸ್ಟ್, ಆಸ್ ಅನ್ ಆ್ಯಕ್ಟರ್, ನನ್ನ ಟ್ಯಾಲೆಂಟ್ ತೋರಿಸಿ ನಾವೇನೋ ಒಂದು ಮಾಡ್ಬೇಕಂತ ಮಾಡ್ತಿರೋದು. ಟ್ರಾಲ್ ಆಗೋದೆಲ್ಲ ಮ್ಯಾಟ್ರೇ ಅಲ್ಲ ಮೇಡಮ್. ಫೇಮಸ್ ಆಗಿ ನೆಕ್ಸ್ಟ್ ನಾನು ಅನ್ನೋ ಟ್ರಾಲ್ ಆಗ್ತೀನಿ, ಬಟ್ ಫೇಮಸ್ ಆಗಬೇಕು. ಟ್ರಾಲ್ ಆಗಿ ಫೇಮಸ್ ಆಗೋದಲ್ಲ, ಫೇಮಸ್ ಆದ್ಮೇಲೆ ಟ್ರಾಲ್ ಆಗಬೇಕು. ನೀವು ಹೇಳಿದ್ರಿ ಗಿಲ್ಲಿ ಜೊತೆ ಕೂಡ ನಟನೆ ಮಾಡಿರಂತ, ಆ ವಿಷಯಕ್ಕೆ ಮತ್ತೆ ಬರ್ತೀನಿ. ಬಟ್ ಆದರೆ ಸರ್, ಈ ಒಂದು ಲೈಫ್ ಜರ್ನಿಲಿ ಎಲ್ಲೋ ಒಂದು ಕಡೆ ಹೇಳ್ತಾರೆ, ಅವ್ನು ಹಾಸ್ಯ ಮಾಡ್ತಾನೆ, ಅವನಿಗೇನಾಗಬೇಕು, ಅವ್ನು ಬಿಡು ರಿಚೆಸ್ಟ್ ಕಿಡ್, ಅವ್ನು ಟಿ ವಿಲಿ ಬರ್ತಾನೆ ಅನ್ನುವಂಥ ಮಾತು ನೀವು ಕೇಳಿರ್ಬೋದು. ಎಷ್ಟೋ ಜನ ಹೇಳಿರ್ತಾರೆ, ನಿಮ್ಮ ಮುಂದೆನೇ ಹೇಳಿರೋ ನೀನು ಬಿಡು ಮಾರಾಯ ರಿಚ್ ಕಿಡ್ ಅನ್ನೋದು. ಅಂಥವ್ರಿಗೆ ಏನು ಹೇಳ್ತೀರಾ? ನಾನು ದುಡ್ಡು ನಾನು ತಿಂತಿದ್ದೀನಿ ಮೇಡಮ್, ಬೇರೆ ದುಡ್ಡು ತಿಂತಾ ಇಲ್ಲ. ನಮ್ಮ ಮನೆಯವ್ರು ದುಡ್ದಿದ್ದು ನಾನು ತಿಂತಿದ್ದೀನಿ. ನಿಮ್ಮ ಮನೆ ನಾನು ತಿಂತಿದ್ದೀನಿ. ನಾನು ರಿಚ್ ಕಿಡ್ಡು. ನಾನು 10 ರೂಪಾಯಿ ದುಡಿಲಿ, 10 ಕೋಟಿ ದುಡಿಲಿ, ನನಗೆ ನಾನು ರಿಚ್ಚೆ. ಯಾಕಂದರೆ ಪ್ರತಿಯೊಬ್ಬ ತಾಯಿನೂ ತನ್ನ ಮಕ್ಕಳನ್ನ ಸಾಹುಕಾರ ರಾಜನ ಥರನೇ ಸಾಕಿರೋದು. ಹಂಗೆ ರಿಚ್ಚನ್ನೇ. ಬಟ್ ಬೇರೆಯವರೆಲ್ಲ ರಿಚ್ಚು ಅಂತಾರೆ. ಚೆನ್ನಾಗಿರೋ ಬಟ್ಟೆ ಹಾಕೊಳ್ಳೋದು ತಪ್ಪ, ಚೆನ್ನಾಗಿರೋ ಊಟ ಮಾಡೋದು ತಪ್ಪ, ನಂಗೆ ನೆಮ್ಮದಿಗೆ ಒಂದು ಗಾಡೀಲಿ ಓಡಾಡೋದು ತಪ್ಪ. ಇಷ್ಟಕ್ಕೆ ರಿಚ್ ಅಂದ್ಬಿಟ್ರೆ ಬೇಜಾನ್ ಪೊಲಿಟಿಕ್ಸು, ಬೇಜಾನ್ ಜನ ಬ್ಲ್ಯಾಕ್ ಮನಿಗಳು ಮಾಡಿಕೊಂಡು ಬೇಜಾನ್ ಮಾಡಿದ್ರೆ ಅವರೆಲ್ಲ ರಿಚ್ ಕಾಣಲ್ಲ. ಯಾಕಂದರೆ ಅವ್ರ ಕಣ್ಣಿಗೆ ಸಿಗಲ್ಲ, ಅವ್ರ ಮುಂದೆ ಸಿಗಲ್ವಲ್ಲ. ಎದುರುಗಡೆ ಸಿಕ್ಕಿದ ತಕ್ಷಣ ಮಾತಾಡೋದು ಡಸಂಟ್ ಮ್ಯಾಟರ್. ರಿಚ್ ಕಿಡ್ ಹೌದು, ಒಪ್ಕೊತೀನಿ. ಯಾಕೆ ರಿಚ್ ಇಲ್ಲ? ಯಾಕಂದರೆ ನಾನು ಮೊದಲು ಬಡವಾಗಿದ್ದವನು, ಈಗ ಮಿಡಲ್ ಕ್ಲಾಸಿಗೆ ಬಂದಿದ್ದೀನಿ. ಅಂದರೆ ಮಿಡಲ್ ಕ್ಲಾಸಲ್ಲೇ ಇದ್ದವನು, ಒಂದು ಅಪ್ಪರ್ ಮಿಡಲ್ ಕ್ಲಾಸ್ ಅಂದ್ಕೊಳ್ಳಿ. ಅಷ್ಟು ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ. ಒಂದು ಪೆಟ್ಟಿಗೆ ಅಂಗಡಿಯಿಂದ ನಮ್ಮಮ್ಮ ಇವತ್ತೊಂದು ಬೇಕ್ರಿ ಕಾಂಡಿಮೆಂಟ್ಸ್ ಮಾಡ್ಕೊಂಡಿದ್ದಾರೆ. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಪೆಟ್ಟಿಗೆ ಅಂಗಡಿಯಲ್ಲಿ. ನಾನೊಬ್ಬ ಓದಿ ಏನೋ ಮಾಡಿ ಸಣ್ಣ ಪುಟ್ಟ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿದ್ದವನು, ಈಗೊಬ್ಬ ಲೀಡ್ ಕ್ಯಾರೆಕ್ಟ್ರ್ ಮಾಡ್ತಿದ್ದೀನಿ. ನಾನು ರಿಚ್ ಆಗಿದ್ದೀನಿ. ಅಲ್ಲಿದ್ದವನು ಇಲ್ಲಿಗೆ ಬಂದಿದ್ದು, ನಾನು ರಿಚ್ ಅಲ್ವಾ? ಅಷ್ಟೇ. ಎಸ್ ಸರ್, ಇದೆಲ್ಲದರ ನಡುವೆನು ಒಂದಷ್ಟು ಜನ ಹೆಂಗೆ ಅಂದರೆ, ನೀವು ಹಿಂಗೆ ಇದ್ರೂ ಮಾತಾಡ್ತಾರೆ, ಬಟ್ ಈ ಬಾಡಿ ಶೇಮಿಂಗ್ ಅನ್ನೋದು ಇವಾಗ ಜಾಸ್ತಿ ಆಗಿದೆ. ಇವಾಗ ನಾನು ತೆಳ್ಳಗಿದ್ರು ನೀನು ಯಾಕೆ ತೆಳ್ಳಗಿದ್ಯಾ ಅಂತಾರೆ. ಒಂದು ವೇಳೆ ನಾನು ದಪ್ಪ ಆದರೆ ನೀನು ಯಾಕೆ 2 ದಿನದಿಂದ ತೆಳ್ಳಗಿದ್ದೆ, ಇವಾಗ ಯಾಕೆ ದಪ್ಪ ಆಗಿದೆ ಅನ್ನುವಂಥ ಪ್ರಶ್ನೆ ಮಾಡ್ತಾರೆ. ಸೊ ನೀವು ಕೂಡ ತುಂಬ ಎದುರಿಸಿರ್ತೀರಾ. ಸೊ ಏನಾದರೂ ಹೇಳೋದಿದ್ರೆ ಹೇಳ್ಕೊಬೋದು ಸರ್. ಹೆದರಿಸೋದಲ್ಲ ಮ್ಯಾಮ್. ಕಾಲೇಜ್ ಟೈಮಲ್ಲಿ ನನಗೆ, ಸ್ಕೂಲ್ ಟೈಮಲ್ಲಿ ಯಾರು ನನಗೆ ರೇಗಿಸಿಲ್ಲ. ಯಾಕಂದರೆ ಅಷ್ಟು ವೈಬ್ ಇತ್ತು ಫ್ರೆಂಡ್ಸ್ಗಳ ಜೊತೆ. ಕಾಲೇಜ್ಗೆ ಹೋದೆ, ಫಸ್ಟ್ ಇಯರು, ಮಾತುಗಳು ಕೇಳೋಕ್ಕಾಗ್ತಿಲ್ಲ. ಕೆಟ್ಟದು ಜಗಳ ಮಾಡಿ ಹೊಡೆದಾಡಿದ್ದೀನಿ. ನಾನು ಡೈರೆಕ್ಟಾಗಿ ಹೇಳ್ತೀನಿ, ಒಂದು 4 ಜನ ಜೊತೆ ಹೊಡೆದಾಡಿದ್ದೀನಿ. ಕಾಲೇಜಿಗೆ ನಮ್ಮ ಪೇರೆಂಟ್ಸ್ನೆಲ್ಲ ಕರೆಸಿ ಡಿಬಾರ್ ಮಾಡಿ ಒಂದು 10 days ಇದೆಲ್ಲ ಆಗಿದೆ.
ಬಿಕಾಸ್ ಒಂದು ದಿನ ತಡ್ಕೊತೀರಾ, 2 ದಿನ ತಡ್ಕೊತೀರಾ. ತುಂಬ ಜನ ತುಂಬ ಮಾತಾಡ್ತಾರೆ. ಕುಳ್ಳಕ್ಕಿದ್ರು ಮಾತಾಡ್ತಾರೆ, ದಪ್ಪಗಿದ್ರು ಮಾತಾಡ್ತಾರೆ, ಸಣ್ಣಗಿದ್ರು. ಜನಕ್ಕೆ ಮಾತಾಡೋದು ಬಿಟ್ಟು ಬೇರೆ ಕೆಲಸ ಇಲ್ಲ. ಕೆಲಸ ಇದ್ದರೆ ಯಾರೂ ಮಾತಾಡಲ್ಲ. ಈಗ ನೀವು ಕೆಲಸ ಮಾಡ್ತಿದ್ದೀರಾ, ನೀವು ಮಾತಾಡೋ ಕೆಲಸ. ನನ್ನ ಕೆಲಸ ಏನು, ನಾನು ಆ್ಯಕ್ಟ್ ಮಾಡೋದು, ನಾನು ಮಾತಾಡೋದು. ಇದು ನಮ್ಮ ಕೆಲಸ. ಬಟ್ ಇದನ್ನು ನಾವು ಒಂದು ಕಡೆ ಮಾಡಿ ಇನ್ನೊಂದು ಕಡೆ ಸುಮ್ಮನೆ ಬಿಡ್ತೀವಿ. ಜನ ಹಂಗಲ್ಲ, ಮಾತಾಡೋದನ್ನೇ ಕೆಲಸ ಮಾಡ್ಕೊಂಡಿದ್ದಾರೆ. ಅವ್ರಿಗೇನು ಅಂತಾರೆ, ಚೆನ್ನಾಗನ್ನಿ, ನಾನು ಸ್ವಲ್ಪ ಯೂಸ್ ಆಗ್ಬೇಕು ನನಗೆ, ಹಂಗನ್ನಿ, ಅಷ್ಟು ಹೇಳ್ತೀನಿ ನಾನು. ಸರ್, ಇದನ್ನೆಲ್ಲ ಹೊರತುಪಡಿಸಿ ಮತ್ತೆ ಅಮೃತಾಂಜನ್ ಸಿನಿಮಾ ಕಡೆ ಬರ್ತೀನಿ. ನಿಮ್ಮ ಆ್ಯಕ್ಟಿಂಗ್ ಯಾವ ರೀತಿ ಇದೆ, ಯಾವ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದೀರಾ ಈ ಸಿನಿಮಾದಲ್ಲಿ ಅಂತ? ಇದರಲ್ಲಿ ಹೀರೋ ಬಾಡಿ ಗಾರ್ಡ್ ಆಗಿರ್ತೀನಿ. ಫುಲ್ಲು ಕಡಕ್ಕಾಗಿದ್ದೀನಿ ಅಂದ್ಬಿಟ್ಟು ಜಯರಾಮ್ ಸರ್, ಮೋಹಿತ್ ಸರ್ ಕರೆಸ್ಬಿಟ್ಟು ಒಂದು ಸೀನ್ ಶೂಟ್ ಮಾಡಿದ್ರು. 1-2 ಸೀನ್ ಇನ್ನೊಂದು ಕರೆದ್ರು. ಅವ್ರಿಗೆ ನನ್ನ ಸ್ಕಿಲ್ಸ್ ಇಷ್ಟ ಆಯಿತು, ನನ್ನ ಟ್ಯಾಲೆಂಟ್ ಇಷ್ಟ ಆಯಿತು, ನನಗೆ ಗೊತ್ತಿಲ್ಲ. ಬಟ್ ಅವ್ರಿಗೆ ಏನೋ ಒಂದು ಇಷ್ಟ ಆಗಿದೆ ನನ್ನಲ್ಲಿ. 1-2-3 ಸೀನ್ ಇಂಪ್ಲಿಮೆಂಟ್ ಮಾಡಿ, ಎಕ್ಸ್ಟ್ರಾ ಆ್ಯಡ್ ಮಾಡಿ ಚೆನ್ನಾಗಿ ಮಾಡ್ತೀನಿ. ಇದಕ್ಕೆ ಹಾಕೋಣ ಅಂತೇಳಿ ಒಳ್ಳೆ ಹೀರೋ ಬಾಡಿ ಗಾರ್ಡ್ ಟೈಪು, ಒಳ್ಳೆ ಫನ್ನಾಗಿ ಸಕ್ಕತ್ತಾಗಿದೆ. ನಾನು ಬರೋದು 4-5 ಸೀನ್ ಮೇಡಮ್. 4-5 ಸೀನ್ ಜ್ಞಾಪಕ ಇರ್ತೀನಿ. ದೇವ್ರನ್ನ ಕೇಳ್ತೀನಿ, ಮರೆಯಲ್ಲ. ನೀವೇ ನೋಡಿ, ಯಾರೇ ನೋಡಲಿ, ಸಿನಿಮಾ ನಾನು ನೋಡಿದ್ದೀನಿ. ಸಿನಿಮಾ ಸೂಪರಾಗಿದೆ. ಫಸ್ಟು ನೋಡಿದ್ವಿ, ನಮಗೊಂದಷ್ಟು ಇಷ್ಟ ಆಗಿಲ್ಲ. ಸರ್ ಸ್ವಲ್ಪ ಚೇಂಜಸ್ ಬೇಕು ಅಂತ ಹೇಳಿ ಚೇಂಜಸ್ ಮಾಡಿದ್ವಿ. ಯಾಕಂದರೆ ಎಲ್ಲರೂ ಮಾತಾಡಿ, ನಾನು ಒಬ್ಬನೇ ಅಂತಲ್ಲ, ಎಲ್ಲರೂ ಫಸ್ಟು ಸ್ಕ್ರೀನಿಂಗ್ ಮಾಡಿ, ಚೆಕ್ ಮಾಡಿ, ಮತ್ತು ಪ್ಯಾಚ್ ಶೂಟ್ ಮಾಡಿಸಿ ಏನೋ ಮಾಡಿದ್ದು. ಸಿನಿಮಾ ಅಂತೂ ಕ್ರೇಜಿಯಾಗಿದೆ. ನಾನು 4 ಸೀನ್ಗೆ ಯಾಕೆ ಪ್ರೆಸ್ ಮೀಟಿಗೆ ಬಂದೆ ಅಂದರೆ, ಇದರಿಂದ ನನಗೇನೋ ಆಗುತ್ತೆ ಅನ್ನೋದು. ಎಲ್ಲರೂ ಸ್ವಾರ್ಥಿಗಳೇ. ಈಗ ನನಗೆ ಇದರಿಂದ ಹೆಸರಾದರೆ ನನಗೆ ಯೂಸು. ಇನ್ನೊಂದು ಸಿನಿಮಾದವ್ರು ಕರೀತಾರೆ, ಇಂಡಸ್ಟ್ರಿಗೆ ತುಂಬ ಫೆಮಿಲಿಯರ್ ಆಗ್ತೀವಿ. ತುಂಬ ಅದ್ಭುತವಾಗಿದೆ. ಜನವರಿ 30ಕ್ಕೆ ಇಟ್ಸ್ ಅ ಸ್ಟ್ರೆಸ್ ಬಸ್ಟರ್, ನಾಟ್ ಅ ಬ್ಲಾಕ್ ಬಸ್ಟರ್, ಇಟ್ಸ್ ಅ ಹೀಟ್ ಬಸ್ಟರ್. ಒಳ್ಳೆ ಸಿನಿಮಾ, ಸಕ್ಕತ್ತಾಗಿದೆ. ನಾನು ನೋಡಿದ್ದೀನಿ, ತುಂಬ ನಗ್ತೀರಾ. ಈ ಸೂಪರ್ ನೋಡಿದ್ದೀರಾ? ಸೇಮ್ ಬಟ್ ಡಿಫ್ರೆಂಟ್ ಜಾನರ್ ಸೇಮ್ ಇದೆ. ಫುಲ್ ಎಲ್ಲ ಆರ್ಗ್ಯಾನಿಕ್ ಕಾಮಿಡಿ, ಎಂಥ ಡಬಲ್ ಮೀನಿಂಗ್ ಇಲ್ಲ, ವಲ್ಗರಿಟಿ ಇಲ್ಲ. ಡಬಲ್ ಮೀನಿಂಗ್ ಲೈಟಾಗಿ ಬರ್ಬೋದು, ವಲ್ಗರಿಟಿ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ತಾತ ಅಜ್ಜಿ ಮುತ್ತಾತಂದವರೆಗೂ ನೋಡ್ಬೋದು. ಅಷ್ಟು ಸೂಪರಾಗಿ ಬಂದಿದೆ. ನಂದೊಂದು ಒಂದು ಫೈಟ್ ಸೀನ್ ಇದೆ, 1-2 ಏಟು ಹೊಡೆದಿದ್ದೀನಿ, ಒಳ್ಳೆ ಏಟು. ಎಲ್ಲರೂ ಕಾಮಿಡಿಯಾಗಿ ಹೊಡೆದು ನನ್ನೊಬ್ಬನೇ ಸೀರಿಯಸ್ ಹೊಡೆಯೋದು. ಬಟ್ ಅದು ನೆನಪು ಇರುತ್ತೆ. ಸಕ್ಕತ್ತಾಗಿದೆ ಸಿನಿಮಾ ಮಾತ್ರ. ಕಾಮಿಡಿ ಆರ್ಟಿಸ್ಟಿಗೂ ಕೂಡ ನಾನೊಬ್ಬ ವಿಲನ್ ಆಗಬೇಕು ಅನ್ನುವಂಥದ್ದು ಇರುತ್ತೆ. ನಾನೀಗಾಗಲೇ ಕೇಳಿಸ್ಕೊಂಡೆ, ವಿಲನ್ ಆಗಿ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು. ಒಬ್ಬ ಹೀರೋ ಆಗಿ ಕಾಣಿಸ್ಕೋಬೇಕು ಅನ್ನುವಂಥದ್ದು ಇರುತ್ತೆ. ಸೊ ನಿಮಗೆ ವಿಲನ್ ಆಗಿ ಆಗ್ಬೇಕಂತ ಇದ್ದೀರಾ, ಹೀರೋ ಆಗಿ ಕಾಣಿಸ್ಕೋಬೇಕಂತ ಇದ್ದೀರಾ? ಹೀರೋ ಆಗ್ಬೇಕಂತ ನನಗೆ ಇಷ್ಟ ಇಲ್ಲ ಮೇಡಮ್. ಹೀರೋ ಆದರೆ ವರ್ಷಕ್ಕೆ 1 ಸಿನಿಮಾ, ಕಾಮಿಡಿಯನ್ನು ವಿಲನ್ ಆದರೆ ವರ್ಷಕ್ಕೆ 10 ಸಿನಿಮಾ. ಅಂದರೆ ಹೀರೋ ಆಗೋದು ನಮ್ಮ ಅಮ್ಮಗೆ ಆಸೆ. ಈ ಬಾಡಿಗೆ ನಾನು ಫಸ್ಟ್ ಹೇಳ್ತೀನಿ, ಈ ಬಾಡಿ ಯಾರು ಹೀರೋ ಆಗಿ ಮಾಡಿಸಲ್ಲ. ಮಾಡಿದ್ರೆ ಅದೇ ನಾನೇ ಸ್ಟೋರಿ ಬರ್ಕೊಂಡು, ನಾನೇ ಅವ್ರ ಇರೋ ಹತ್ರ ಕಾಡಿ ಬೇಡಿ ಪ್ರೊಡ್ಯೂಸ್ ಮಾಡಿಸ್ಕೊಂಡು ನನಗೆ ಬೇಕು. ಈಗ ನಾನು ಶಾರ್ಟ್ ಫಿಲ್ಮ್ ನಾನು ಪ್ಲ್ಯಾನ್ ಮಾಡ್ತಿದ್ದೀನಿ. ವಿಲನ್ ಆಗಬೇಕು ಅಂತ ತುಂಬ ಆಸೆ ಇದೆ. ಒಂದು ಸೀರೀಸ್ ಟೈಪ್ ಏನೋ ಒಂದು ಮಾಡೋಣ ಅಂದ್ಬಿಟ್ಟು, ನನಗೆ ನನ್ನನ್ನು ವಿಲನ್ನಾಗಿ ಒಂದ್ಸಲಿ ನೋಡಬೇಕಂತ ನಂಗೆ ತುಂಬ ಆಸೆ. ನನಗೆ ಕೆಟ್ಟ ಆಸೆ ಅದು. ಆ ಲುಕ್ಕು ಬರಬೇಕದು. ಅಂದರೆ ಇನೋಸೆಂಟ್, ವಿಲನ್, ಸ್ಯಾಡಿಸ್ಟ್, ಈ 3 ಟಚ್ನ ಕೊಡ್ಬೇಕನ್ನೋದು ನನ್ನ ಆಸೆ. ಯಾಕಂದರೆ ಇನ್ನೋಸೆಂಟಾಗಿ ಮಾಡಿಬಿಟ್ಟಿದ್ದೀವಿ. ವಿಲನಿಷಕ್ಕೆ ಬಂದು ವಿಲನಿಷಲ್ಲಿ ಸ್ಯಾಟಿಸ್ಟ್ ಆಗಬೇಕು. ಅದೊಂದು ಬರುತ್ತೆ ಜಾನರ್. ನೀವು ಪೀಕು. ಈಗ ಒಬ್ಬ ಕಾಮಿಡಿಯನ್ನು ಯಾರೇ ಆಗಲಿ, ಒಬ್ಬ ಕಾಮಿಡಿಯನ್ ಎಲ್ಲ ಥರ ಆ್ಯಕ್ಟ್ ಮಾಡ್ಬೋದು. ಯಾಕಸ್ ಅವ್ರಿಗೆ ಒಂದು ಮೇಯ್ನ್ ಬೇಕಾಗಿರುತ್ತೆ ಹಾಸ್ಯ ರಸನೇ ಅವ್ರು ತೋರಿಸಿದ್ಮೇಲೆ, ಹಾಸ್ಯ ಎಮೋಷನ್ 2 ತೋರಿಸ್ದು ಅಂದ್ಕೊಳ್ಳಿ ಮೇಡಮ್, ಅವನ್ನೆಲ್ಲ ರಸ ಮಾಡ್ತಾನೆ, ಎಲ್ಲ ಥರ ಆ್ಯಕ್ಟ್ ಮಾಡಿಸ್ತಾನೆ. ನಂಗೆ ವಿಲನ್ ಅನ್ನೋದು ತುಂಬ ಫೇವ್ರೇಟ್. ನಮ್ಮ ಅಮ್ಮನಿಗೂ ಆಸೆ. ನಂದು ಏನೇ ಹೋದ್ರೂ ನಮ್ಮ ಅಮ್ಮನೇ ಮೇಯ್ನು, ಎಲ್ಲದರಲ್ಲೂ ನಮ್ಮ ಅಮ್ಮ ಮೇಯ್ನು. ಸರ್, ಇದನ್ನ ಹೊರತುಪಡಿಸಿ ಆಗಲೇ ಅಂದರೆ ಗಿಲ್ಲಿ ಜೊತೆ ಕೂಡ ನೀವು ಕಾಮಿಡಿ ಕಿಲಾಡಿಗಳ ಶೋಗಳಲ್ಲಿ ಹಂಚ್ಕೊಂಡಿದ್ರಿ. ಈಗ ಬಿಗ್ ಬಾಸ್ ಕಪ್ ಗೆದ್ದಿದ್ದಾರೆ. ಅವ್ರ ಬಗ್ಗೆ ಹೇಳೋದಾದ್ರೆ, ಅವರು ನಿಮ್ಮ ಜೊತೆ ಕಳೆದ ಕ್ಷಣಗಳನ್ನು ಹಂಚ್ಕೊಳ್ಳೋದಾದ್ರೆ ಸರ್? ನಾನು ತುಂಬ ದಿನ ಇರಲಿಲ್ಲ, ಬಟ್ ಒಂದು 5 ವಾರ ಇದ್ದೆ ಅವ್ರ ಜೊತೆ. ಆಮೇಲೆ ಅವರು ಇನ್ನೊಂದು ಚಾನಲ್ಗೆ ಬಂದರು. ಆ ಚಾನಲ್ ವರ್ಕ್ ಮಾಡ್ತಿದ್ದೆ. ಅಲ್ಲಿ ಬಂದು ಅಣ್ಣ ನನಗೆ ಗೊತ್ತಿಡಿದ್ರು. ಹೇಳ್ಬೋದು, ಅವ್ನ ಹೆಸರಿಕೊಂಡು ವಿಡಿಯೋ ಬೆಳೆಸ್ತಾನೆ. ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಕಾಮಿಡಿ ಕಿಲಾಡಿ ಒಂದು 5 ವೀಕ್ಸು ಫನ್ ಮಾಡಿದ್ದೀವಿ. ಯಾಕಂದ್ರೆ ರಿಹರ್ಸಲ್ಸ್ ಎಲ್ಲ ಜೊತೆಲೇ ಇರ್ತಿದ್ವಿ. ಅದು ಎವ್ರಿ ಡೇ ರಿಹರ್ಸಲ್ಸ್ ಮಾಡ್ತಿದ್ವಿ. ಮತ್ತು ಈ ಕಡೆ ಕ್ವಾಟ್ಲೆ ಕಿಚನ್ಗೆ ಬಂದಾಗ ನಮ್ಮದು ಸೀರಿಯಲ್ ಅದೇ ಸ್ಟುಡಿಯೋದಲ್ಲಿ ನಡೆಯೋದ್ರಿಂದ, ಸೊ ನಾನು ಅವ್ರ ಜೊತೆ ಮಾತಾಡಿದಾಗ, ಏನು ಮಗ ನೀನು ಯಾವಾಗ ಬಂದು ಇಲ್ಲಿಗೆ ಅಂದ. ಅಣ್ಣ ನಾನು ಮುಂಚೆ ಇಲ್ಲೇ ಇರೋದು. ಅವೆಲ್ಲ ಫನ್ ನಾವು ಮಾಡಿದ್ದೀವಿ. ಅವ್ರ ಜೊತೆಗೆ ಊಟನೂ ಮಾಡಿದ್ದೀವಿ, ಮಜಾ ಮಾಡಿದ್ದೀವಿ, ಫನ್ ಇತ್ತು. ಓಕೆ ಸರ್, ಒಳ್ಳೇದಾಗಲಿ. ಇನ್ನು ಹೊಸ ಸಿನಿಮಾಗಳು ನಿಮ್ಮ ಕೈಗೊಳ್ಳಿ.
ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಡುಮ್ಮ ವಿಶ್ವಾಸ್ ಅವರ ಮಾತಾಗಿತ್ತು. ಅವ್ರು ಹೇಳ್ತಾ ಇರುವಂಥದ್ದು ಒಂದೇ, ಅವಕಾಶಗಳು ನಮ್ಮನ್ನ ಹುಡ್ಕೊಂಬರೋದಲ್ಲ, 6 ವರ್ಷದಿಂದ ಕಾದಿದ್ದಕ್ಕೂ ಅವಕಾಶಗಳಿಗೆ ನಮ್ಮನ್ನ ಹುಡ್ಕೋ ಬರ್ತಾ ಇದೆ. ಇನ್ನು ಒಳ್ಳೊಳ್ಳೆ ಸಿನಿಮಾಗಳನ್ನ ಮೂಲಕ ಮತ್ತೆ ಜನರನ್ನ ಮನರಂಜಿಸ್ತೀನಿ ಅಂತ ಹೇಳ್ತಾ ಇರುವಂಥ ಮಾತು. ಕ್ಯಾಮರಾ ಪರ್ಸನ್ ಅಭಿ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.